ಸ್ವೀಕರಿಸಪ್ಪ ಬೆನಕಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುಡುವೋ ಗಣಪತಿ ಬಪ್ಪ ಓ ಗುಡುವೋ ಗಣಪತಿ ಬಪ್ಪ ಓ ಗುಡು ನೀ ಗಣಪತಿ ಬಪ್ಪ ಓ ಗುಡು ನೀ ಗಣಪತಿ ಬಪ್ಪ. ಬಂಧುಗಳೇ, ಕೇರ್ಪುರ ಕ್ಷೇತ್ರದ ವಿಜಿನಾಪುರದಲ್ಲಿರುವ ಶ್ರೀ ಪಂಚಮುಖಿ ವಿನಾಯಕ ದೇವಸ್ಥಾನದಲ್ಲಿ ವಿನಾಯಕ ಚತುರ್ಥಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಸುಮಾರು 54 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ 54 ವರ್ಷಗಳಿಂದಲೂ ಸತತವಾಗಿ ವಿನಾಯಕ ಚತುರ್ಥಿಯನ್ನು ಆಚರಿಸಲಾಗುತ್ತಿದೆ. ಶ್ರೀ ಪಂಚಮುಖಿ ವಿನಾಯಕ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷರಾದ ಆನಂದ್ರವರ ನೇತೃತ್ವದಲ್ಲಿ ಆಚರಿಸಲಾದ ವಿನಾಯಕ ಚತುರ್ಥಿಯ ಶುಭ ದಿನದಂದು ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ, ಹೋಮ, ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಸಹ ಮಾಡಲಾಯಿತು. ಈ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ, ಶನಿವಾರ ವಿಶೇಷ ಪೂಜೆ, ಪ್ರಸಾದ ವಿತರಣೆ ಸಹ ಇರುತ್ತದೆ. 54ನೇ ವಿನಾಯಕ ಚತುರ್ಥಿಯ ಈ ಶುಭ ಸಂದರ್ಭದಲ್ಲಿ ಶಾಸಕ ಭೈರತಿ ಬಸವರಾಜ್, ಬಿಜೆಪಿ ಮುಖಂಡರು, ಸಮಾಜ ಸೇವಕರಾದ MLDC ಮುನಿರಾಜು, ಮಂಡಲಾಧ್ಯಕ್ಷ ಮುನೇಗೌಡ, ಮುಖಂಡರಾದ ಪ್ರದೀಪ್ ಗೌಡ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಪಾಲ್ಗೊಂಡು ವಿನಾಯಕನ ಕೃಪೆಗೆ ಪಾತ್ರರಾದರು. ವಿನಾಯಕ ಚತುರ್ಥಿಯ ಪೂಜಾ ಕಾರ್ಯಕ್ರಮಗಳು ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ತಿರುಪತಿ ಹೆಂಗ ಬರ್ನ
ಹಿಂದೆ ಬಾ ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ. ಇದು ಶ್ರೀ ಪಂಚಮುಖಿ ವಿನಾಯಕ ದೇವಸ್ಥಾನ ಅಂತ ವಿಜಯಪುರದಲ್ಲಿರೋದು. ಇದು ಸುಮಾರು 54 ವರ್ಷದ ಹಳೆ ದೇವಸ್ಥಾನ. ಇದು ನಾವು ವರ್ಷ 54ನೇ ವರ್ಷದ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಏನು ಎಲ್ರಿಗೂ ಬೆಳಿಗ್ಗೆ ಹೋಮ ಇರುತ್ತೆ, ಅಲಂಕಾರ, ಅಭಿಷೇಕ, ಪೂಜೆ ಇರುತ್ತೆ. ಜನಗಳಿಗೆ ಅನ್ನದಾನ, ಊಟ ವಿಷಯ ಇರುತ್ತೆ. 54 ವರ್ಷ ಆಯಿತು ನಮ್ಮದು. ಶುಕ್ರವಾರ ಮತ್ತು ಶನಿವಾರ, ಮಂಗಳವಾರ ನಮ್ಮದು ಯಾವತ್ತೂ ವಿಶೇಷ ಪೂಜೆ ಇರುತ್ತೆ. ಬರೋವರಿಗೆ ಸುಮಾರು ಜನಕ್ಕೆ ಇಲ್ಲಿ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಸುಮಾರು ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಎಲ್ಲರಿಗೂ ಸುಮಾರು ಮದುವೆಗಳಾಗ್ತಾ ಇದೆ. ಇಲ್ಲೇನಂದರೆ ವಿಶೇಷ ಅಂದರೆ ಮಕ್ಕಳಿಲ್ದವ್ರಿಗೂ ಮಕ್ಕಳು ಆಗುವಂಥ ಒಂದು ವಿಶೇಷ ಜಾಗ ಇದೆ ನಮ್ಮದು. ಇದು ನಾವು ವರ್ಷ ಈ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು, ನಮ್ಮ ಜೊತೆ ಇರೋಂಥ ನಮ್ಮ ಟ್ರಸ್ಟು ಹುಡುಗರು, ನಮ್ಮಿಂಥವ್ರು. ಈಗ ನಮ್ಮ ಸೇದು ಅವರು, ನಮ್ಮ ಗೋಪಿನಾಥ್ ಅವರು, ರವಿ, ತಿರುಪತಿ, ನಮ್ಮ ಟೀಮೆಲ್ಲ ಸೇರಿಕೊಂಡು ವರ್ಷ ಚೆನ್ನಾಗಿ ಮಾಡ್ತಾಯಿರ್ತೀವಿ ನಾವು. ಇದು ಬಿಟ್ಬಿಟ್ಟು ಇನ್ನು ಆಚೆ ನಮಗೆ MLA ಸಾಹೇಬರು ಮತ್ತು ಲೋಕಲ್ ಲೀಡರ್ ಅಂತ MLD ಸಿಂಹರಾಜ್ ಅವರು, ಮತ್ತು ಲೋಕಲ್ ಬಾಬು ಸುಲ್ಲಮ್ಮ ಅವರು, ಬಂಡೇರಾಜ ಕಾರ್ಪೊರೇಟರ್ ಅವರು, ಮತ್ತು ಬಾಕ್ಸರ್ ನಾಗರಾಜ್ ಅವರು, ಮತ್ತು ಸುಕುಮಾರ್ ಅವರು ಎಕ್ಸ್ ಕಾರ್ಪೊರೇಟ್ರು, ಶಬೀರ್ ಭಾಯ್ ಅಂತ ಊರು. ಇವರೆಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡೋ ಕಾರಣದಿಂದ ನಾವು ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ವರ್ಷ ಈ ದೇವಸ್ಥಾನ ಇಷ್ಟು ಬೆಲೆಯಕ್ಕೆ ಇವರೆಲ್ಲರೂ ಕಾರಣಗಳು, ಈ ಎಲ್ಲ ಅಲ್ಲಿರೋ ಕಾರಣ ನಮಗೆ ಎಲ್ರಿಗೂ. ಈ ಪ್ರಸಾದ ನಾವು ವರ್ಷ 1-2 ಸಾವಿರ ಜನಕ್ಕೆ ಮಾಡ್ತಾಯಿರ್ತೀವಿ. ಇದು ಬಿಟ್ಟು ಮತ್ತೆ ನಮ್ಮದು ಬರೀ 2ನೇ ತಾರೀಕಿನ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಹಬ್ಬ ತುಂಬ ವಿಶೇಷವಾಗಿ ನಮ್ಮಲ್ಲಿ ನಡೀತಾ ಇರುತ್ತೆ. 10 ದಿವಸನೂ ನಮ್ಮದು ತುಂಬ ಚೆನ್ನಾಗಿರುತ್ತೆ ನವರಾತ್ರಿ ಹಬ್ಬರು. ಸುಮಾರು ಜನ ಬಂದು ಇದು ಮಾಡ್ಕೋಬೋದು. ಪ್ರಸಾದನೂ ಡೈಲಿ ಒಂದು 500 ಜನ ಪ್ರಸಾದನೂ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಶೇಷ. ಡೈಲಿ ಅಲಂಕಾರ, ಅಭಿಷೇಕ, ಸಾಯಂಕಾಲ ಆರಾಧನೆ ಎಲ್ಲ ಇರುತ್ತೆ. ನವರಾತ್ರಿ ದಿವಸ 10 ದಿವಸ ಚೆನ್ನಾಗಿ ಮಾಡ್ತಾಯಿರ್ತೀವಿ ನಾವು. 9 ದಿವಸ ದಸರಾ ಹಬ್ಬ ಲಾಸ್ಟ್ ದಿನ ಚೆನ್ನಾಗಿ ಗ್ರ್ಯಾಂಡಾಗಿ 10 ದಿವಸ ಸೇರಿ ಡ್ಯಾನ್ಸ್ ಪ್ರೋಗ್ರಾಮ್, ಭರತನಾಟ್ಯಂ ಎಲ್ಲ ಸೇರಿ ಚೆನ್ನಾಗಿ ಮಾಡ್ತಾಯಿರ್ತೀವಿ. ಸಂಜೆ 7 ಗಂಟೆಗೆಲ್ಲ ಸಂಜೆ 7 ಗಂಟೆಗೆ ವಿಶೇಷ ಅಲಂಕಾರ, ಪೂಜೆ ಎಲ್ಲ ಇರುತ್ತೆ ನಮ್ಮದು.